ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಒಮ್ಮೊಮ್ಮೆ ಈ ಸಮಾಜ ಇರೋದೇ ಹೀಗೇನಾ ಅಥವಾ ಇಲ್ಲಿರೋ ಬಹುತೇಕ ಮನಸ್ಸುಗಳು ಇರೋದೇ ಹೀಗೇನಾ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ತಮ್ಮ ಮನೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿದ್ರು ಕಂಡೋರ್ ಮನೆಯ ನೊಣ ಓಡಿಸೋರೇ ಜಾಸ್ತಿ. ಇಲ್ಲಿ ತಮ್ಮನೆಯ ವಿಷಯಕ್ಕಿಂತ ಕಂಡೋರ್ ಮನೆಯ ವಿಷಯವನ್ನ ಕೆದಕೋರೇ ಜಾಸ್ತಿ. ಇದರಲ್ಲಿ ಅದೇನ್ ಇಂಟ್ರೆಸ್ಟೋ ಅದೇನ್ ಕುತೂಹಲವೋ ಗೊತ್ತಿಲ್ಲ. ಬೇರೆಯವರ ಬದುಕಿನ ಬಗ್ಗೆ ಆಸಕ್ತಿ ತೋರಿಸಿದಷ್ಟು ತಮ್ಮ ಜೀವನದ ಬಗ್ಗೆ ತಮ್ಮವರ ಬಗ್ಗೆ ಆಸಕ್ತಿ ತೋರಿಸಲ್ಲ. ಈ 4 ಜನ ಇರ್ತಾರೆ ಅಂತಾರಲ್ಲ, ಈಗ ಅದು ಬದಲಾಗಿದೆ. 4 ಜನರ ಬದಲಿಗೆ ಊರ್ ತುಂಬಾ ಅವರೇ ಆಗಿದ್ದಾರೆ ಬಿಡಿ. ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇಂಥ ಕೆಟ್ಟ ಹುಳಗಳ ಸಂತತಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ವೈಯಕ್ತಿಕ ಬದುಕಿಗೆ ಬೆಲೆ ಇಲ್ಲದಂತಾಗಿದೆ. ಕಂಡೋರ ಬದುಕಲ್ಲಿ ಕೈ ಆಡಿಸೋದು, ಕೆಟ್ಟ ಮೆಸೇಜ್ ಮಾಡೋದು, ಇನ್ನೊಬ್ಬರ ಸುಖ ಶಾಂತಿಯನ್ನ ಹಾಳು ಮಾಡೋದು ಇದೇ ಆಗೋಗಿದೆ. ಈ ಸೋಷಿಯಲ್ ಮೀಡಿಯಾ ಕೀಚಕರ ಕಾಟಕ್ಕೆ ಇನ್ನೆಷ್ಟು ಜನ ನೊಂದು ಬೆಂದು ಹೋಗಬೇಕೋ ಒಂದೂ ಗೊತ್ತಾಗ್ತಿಲ್ಲ. ನಟಿ ರಮ್ಯಾ ಹಾಗೂ ವಿಜಯಲಕ್ಷ್ಮಿ ಇಂಥ ಕಾಮೆಂಟ್ ಕೀಚಕರ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಜೈಲು ಕಂಬಿ ಎಣಿಸುವಂತೆ ಮಾಡಿದ್ರು. ಆದ್ರೂ ಕೂಡ ಇಂಥವರಿಗೆ ಬುದ್ಧಿ ಬಂದಿಲ್ಲ. ಇದೀಗ ನಟಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಐಶ್ವರ್ಯ ಹಾಗೂ ಶಿಶಿರ್ ತುಂಬಾ ನೊಂದು ಹೋಗಿದ್ದಾರೆ. ತುಂಬಾ ಭಾವುಕವಾಗಿ ತಮ್ಮ ಮನಸ್ಸಿನ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಐಶ್ವರ್ಯ ಹಾಗೂ ಶಿಶಿರ್ ಒಂದೊಳ್ಳೆ ಸ್ನೇಹಿತರು. ಬಿಗ್ ಬಾಸ್ ಸೀಸನ್ 11ರಲ್ಲಿ ಶುರುವಾದ ಇವರ ಸ್ನೇಹ ಇವತ್ತಿಗೂ ಹಾಗೇ ಇದೆ. ಬಿಗ್ ಬಾಸ್ ನಲ್ಲಿ ಶುರುವಾಗೋ ಸ್ನೇಹ ಬಿಗ್ ಬಾಸ್ ಮನೆಗೆ ಮಾತ್ರ ಸೀಮಿತ ಅನ್ನೋರ ಮಧ್ಯೆ ನಮ್ಮದು ಮುರಿಯದ ಸ್ನೇಹ ಅಂತ ತೋರಿಸಿಕೊಟ್ಟವರು ಶಿಶಿರ್ ಹಾಗೂ ಐಶ್ವರ್ಯ. ಯಾರು ಏನೇ ಹೇಳಲಿ, ಅದೆಂಥದ್ದೇ ಮಾತನಾಡಲಿ, ಯಾರ ಬಗ್ಗೆಯೂ ತಲೆ ಕೆಡಿಸಿಕೊಳ್ತಿರ್ಲಿಲ್ಲ. ಕೆಲವರು ಸ್ನೇಹಿತರು ಅಂತಿದ್ರು, ಇನ್ನು ಕೆಲವರು ಲವರ್ಸ್ ಅಂತಿದ್ರು. ಹೋದಲ್ಲಿ ಬಂದಲ್ಲೆಲ್ಲ ಯಾವಾಗ ಮದುವೆ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಇದೆಲ್ಲದಕ್ಕೂ ನಗು ನಗುತ್ತಾ ಉತ್ತರಿಸ್ತಾ ಇದ್ರು. ಆದ್ರೀಗ ಅದ್ಯಾಕೋ ತುಂಬಾ ನೊಂದಿದ್ದಾರೆ. ಆತ್ಮೀಯರೇ, ಐಶ್ವರ್ಯ ಮತ್ತು ಶಿಶಿರ್ ಶಾಸ್ತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಆಗಾಗ ಒಟ್ಟಿಗೆ ರೀಲ್ಸ್ ಮತ್ತು ಫೋಟೋಗಳನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಂದ ಹಾಗೆ ಇವರಿಬ್ಬರಿಗೂ ಈ ಕೆಟ್ಟ ಕಾಮೆಂಟ್ ಟ್ರೋಲಿಂಗ್ ಕಾಟ ತಪ್ಪಿದ್ದಲ್ಲ. ಮುಖ್ಯವಾಗಿ ಐಶ್ವರ್ಯ ಅವರ ಉಡುಪು ಮತ್ತು ಲೈಫ್ ಸ್ಟೈಲ್ನ ಗುರಿಯಾಗಿಸಿಕೊಂಡು ಬರ್ತಾ ಇರುವ ನೆಗೆಟಿವ್ ಕಾಮೆಂಟ್ಗಳಿಂದ ಈ ಜೋಡಿ ತೀವ್ರವಾಗಿ ನೊಂದಿದ್ದಾರೆ. ಬಿಗ್ ಬಾಸ್ ಕೊಟ್ಟ ಮನೆ ಮಗಳು ಎಂಬ ಬಿರುದು ಸಿಕ್ಕ ಮಾತ್ರಕ್ಕೆ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಬಿಟ್ಟುಕೊಡ್ಬೇಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗೀಗ ತುಂಬಾನೇ ಬೇಜಾರಾಗ್ತಿರುತ್ತೆ, ತುಂಬಾ ಡಿಸ್ಟರ್ಬ್ ಆಗಿರ್ತೇನೆ. ಎಷ್ಟೋ ರಾತ್ರಿಗಳು ನಿದ್ದೆ ಮಾಡಿರ್ಲಿಲ್ಲ, ಊಟ ತಿನ್ನೋಕೆ ಮನಸ್ಸೇ ಇರಲ್ಲ. ಸೆಲೆಬ್ರಿಟಿ, ಇನ್ಫ್ಲುಯೆನ್ಸರ್, ಆಕ್ಟರ್, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗೊಂಬೆಗಳ ರೀತಿ ಅವರಿಗೆ ಕಾಣಿಸಬಹುದೋ ಏನೋ. ಆದ್ರೆ ನಿಜ ಜೀವನದಲ್ಲಿ ನಮಗೂ ಮನ್ಸಿದೆ ಅಲ್ವಾ? ನಮಗೂ ಮನಸ್ಸಿಗೆ ಬೇಜಾರಾಗುತ್ತೆ, ತುಂಬಾ ನಾಟುತ್ತೆ. ಸ್ಟ್ರಾಂಗ್ ಆಗಿರೋದು ಹೌದು, ಆದ್ರೆ ಮನಸ್ಸಲ್ಲಿ ಖಂಡಿತವಾಗಿಯೂ ಬೇಜಾರಾಗುತ್ತೆ. ತುಂಬಾ ಜನ ನನ್ನ ಪೋಸ್ಟ್ಗಳಿಗೆ ಇವಳು ಮನೆ ಮಗಳಂತೆ, ಬಿಗ್ ಬಾಸ್ ಇವಳಿಗೆ ಮನೆ ಮಗಳು ಅನ್ನೋ ಟೈಟಲ್ ಬೇರೆ ಕೊಟ್ಟಿದ್ದಾರೆ. ಮನೆ ಮಗಳು ಈ ರೀತಿ ಬಟ್ಟೆ ಹಾಕೊಳ್ತಾರ? ಮನೆ ಮಗಳು ಥೈಲ್ಯಾಂಡ್ಗೆ ಹೋಗ್ತಾರ? ಇವರಿಗೆ ದುಡ್ಡು ಹೇಗೆ ಸಿಗುತ್ತೆ? ಈ ರೀತಿ ಪ್ರಶ್ನೆ ಬರುತ್ತೆ. ಮನೆ ಮಗಳು ಅನ್ನೋದಕ್ಕಿಂತ ಮುಂಚೆ ನಾನು ನನ್ನ ಅಪ್ಪ ಅಮ್ಮನಿಗೆ ಮಗಳು. ನನ್ನ ಅಪ್ಪ ಅಮ್ಮ ನನಗೆ ಯಾವತ್ತೂ ರೆಸ್ಟ್ರಿಕ್ಷನ್ ಮಾಡಿಲ್ಲ. ನೀನು ಇದೇ ರೀತಿ ಬಟ್ಟೆ ಹಾಕೊಳ್ಬೇಕು, ನೀನು ಇದೇ ರೀತಿ ಕೂತ್ಕೊಳ್ಬೇಕು, ಬಿಹೇವ್ ಮಾಡಬೇಕು ಅಂತ ಯಾವತ್ತೂ ಹೇಳಿಲ್ಲ. ನನ್ನನ್ನು ಸ್ಟ್ರಾಂಗ್ ಮತ್ತು ಇಂಡಿಪೆಂಡೆಂಟ್ ಆಗಿ ಬೆಳೆಸಿರೋದಕ್ಕೆ ನಾನು ಅಪ್ಪ ಅಮ್ಮ ಇಲ್ಲದೆ ಹೋದ್ರು ನಾನಿಷ್ಟು ಸ್ಟ್ರಾಂಗ್ ಮತ್ತು ಇಂಡಿಪೆಂಡೆಂಟ್ ಆಗಿರೋದು. ಕಲೆಯಿಂದ ಏನೋ ಒಂದಷ್ಟು ಸಂಪಾದನೆ ಮಾಡಿದ್ದೇನೆ, ಸೊಸೈಟಿಯಲ್ಲಿ ಒಳ್ಳೆಯ ಹೆಸರು ಮಾಡಿದ್ದೇನೆ. ಮನೆ ಮಗಳು ಅಂತ ಟೈಟಲ್ ಕೊಟ್ಟ ತಕ್ಷಣ ಮೂಲೆಯಲ್ಲಿ ಕೂತ್ಕೊಂಡು ಅತ್ಕೊಂಡಿರ್ಬೇಕಾ? ನಾನು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಜೀವನವನ್ನ ಎಂಜಾಯ್ ಮಾಡ್ತಾ ಇದ್ರೆ ನಿಮಗೆ ಅದನ್ನ ಸಹಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಸೀರೆ ಉಟ್ಕೊಂಡ್ರು ತಪ್ಪಾಗಿ ಕಾಮೆಂಟ್ ಮಾಡ್ತಾರೆ. ದುರಂತ ಅಂದ್ರೆ ತೀರಾ ನೆಗೆಟಿವ್ ಆಗಿ ಒಂದು ಹುಡುಗಿನೇ ಕಾಮೆಂಟ್ ಮಾಡಿದ್ದಾರೆ. ನೀವು ಧರಿಸುವ ಬಟ್ಟೆಯಿಂದ ಹುಡುಗರ ಬಿಹೇವಿಯರ್ನ ಚೇಂಜ್ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿದ್ದಾರೆ ಅಂತ ಭಾವುಕರಾಗಿದ್ದಾರೆ. ಇದೇ ವೇಳೆ ಮಾತನಾಡಿದ ಶಿಶಿರ್, ಕೆಲವರು ನೀವು ಹಾಕೋ ಬಟ್ಟೆ ಕೈ ಎತ್ತಿ ಮುಗಿಯೋ ಹಾಗಿರಬೇಕು ಹೊರತು ಕೈ ಹಿಡಿದು ಎಳೆಯುವ ಹಾಗಿರಬಾರ್ದು ಅಂತ ಕಾಮೆಂಟ್ ಹಾಕಿದ್ದಾರೆ. ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೆ, ಅಮ್ಮ ತಾಯಿ, ಹುಡುಗರ ಬಿಹೇವಿಯರ್ ನಮ್ಮ ಬಟ್ಟೆಯಿಂದ ಡಿಸೈಡ್ ಆಗಲ್ಲ, ಅವರ ಮನಸ್ಥಿತಿ ಯೋಚನೆಯಿಂದ ಡಿಸೈಡ್ ಆಗುತ್ತೆ ಅಂತ ಅಂದಿದ್ದಾರೆ. ಹೀಗೆ ತಮ್ಮದೇ ಲೋಕದಲ್ಲಿರೋ ಸ್ನೇಹಿತರಿಗೆ ಈ ರೀತಿ ಕಾಮೆಂಟ್ ಕೀಚಕರ ಕಾಟ ತಪ್ಪಿದ್ದಲ್ಲ. ಅವರ ದುಡ್ಡು, ಅವರ ಮನಸ್ಸು, ಅವರ ಇಷ್ಟ ಆಗಿಲ್ಲ ಅಂದ್ರೆ ಬ್ಲಾಕ್ ಮಾಡಿ. ಅದನ್ನ ಬಿಟ್ಟು ಇನ್ನೊಬ್ಬರ ವೈಯಕ್ತಿಕ ವಿಷಯಗಳ ಬಗ್ಗೆ ತಲೆ ಹಾಕೋದು ಯಾಕೆ ಅಲ್ವಾ?
ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.